ನಮಸ್ಕಾರ ವೀಕ್ಷಕರೇ, ನಾನು ಸುಜಯ ರಘುನಾಥ್. ವೆಲ್ಕಮ್ ಟು ಮೈ ಚಾನೆಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿಪಿ ಅಂತಾನು ಹೇಳ್ತಾರೆ. ಹಾರ್ಟ್ ಎಲ್ಲ ಪಾರ್ಟ್ ಆಫ್ ದ ಆರ್ಗನ್ಸ್ಗೆ ಬ್ಲಡ್ ನ ಪಂಪ್ ಮಾಡುತ್ತೆ. ಈ ಪಂಪ್ ಮಾಡೋದು ಅದು ಆರ್ಗನ್ಗೆ ರೀಚ್ ಆಗ್ಬೇಕಲ್ಲ, ಹೇಗೆ ರೀಚ್ ಆಗತ್ತೆ? ಅದಕ್ಕೊಂದು ಚಾನೆಲ್ ಅಂತ ನಾವು ಹೇಳ್ಬೋದು. ಈ ಚಾನೆಲ್ ಮೂಲಕ ಬ್ಲಡ್ ಪಾಸ್ ಆಗಿ ಆ ಪರ್ಟಿಕ್ಯುಲರ್ ಆರ್ಗನ್ಗೆ ರೀಚ್ ಆಗತ್ತೆ. ಸೊ ಈ ಚಾನೆಲ್ಸ್ ನ ನಾವು ಆರ್ಟರೀಸ್ ಅಂತ ಕರಿತೀವಿ. ವೀಕ್ಷಕರೇ, ಈ ಆರ್ಟರೀಸ್ ಅಲ್ಲಿ ಬ್ಲಡ್ ಫ್ಲೋ ಆಗ್ಬೇಕು ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ಲ, ಅದು ಒಂದು ಪ್ರೆಷರ್ ಕೊಡುತ್ತೆ. ಆವಾಗ ಅದು ಬ್ಲಡ್ ಕ್ಲೀನ್ ಆಗಿ ಪಾಸ್ ಆಗಿ ಆರ್ಗನ್ಗೆ ರೀಚ್ ಆಗೋದು. ಇದೊಂದು ರಿದಮಿಕ್ ಆಗಿ ಆಗೋದ್ರಿಂದ ನಾರ್ಮಲ್ ಆಗಿ 120/80 ಒಂದು ನಾರ್ಮಲ್ ಬ್ಲಡ್ ಪ್ರೆಷರ್ ಫಾರ್ ಅ ಪರ್ಸನ್ ಅಂತ ಇಟ್ಕೊಳ್ತಾರೆ. ಈಗ ಈ ಆರ್ಟರೀಸ್ ಅಲ್ಲಿ ಏನಾದ್ರೂ ಈ ಕೊಲೆಸ್ಟ್ರಾಲ್ ಇರೋದ್ರಿಂದನೋ ಇಲ್ಲ ಈ ಆರ್ಟರೀಸ್ ವಾಲೇ ಏನಾದ್ರು ಸ್ವಲ್ಪ ತಿಕ್ಕ ಆಗ್ಬಿಟ್ರೆ ನಿಮ್ಗೆ ಆ ಜಾಗ ಸ್ವಲ್ಪ ನ್ಯಾರೋ ಆಗತ್ತೆ. ನ್ಯಾರೋ ಆದಾಗ ಬ್ಲಡ್ ಅಷ್ಟು ನೀಟಾಗಿ ಫ್ಲೋ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ಹಾರ್ಟ್ ಇನ್ನ ಪ್ರೆಷರ್ ಕೊಟ್ಟು ಅದನ್ನ ಪಂಪ್ ಮಾಡುತ್ತೆ, ಅದ್ರ ಮೂಲಕ ಬ್ಲಡ್ ಪಾಸ್ ಆಗೋದಕ್ಕೆ. ಸೊ ಈ ತರ ಪ್ರೆಷರ್ ಕೊಟ್ಟಾಗ ಏನಾಗತ್ತೆ, ನಿಮ್ಗೆ ಒಂದೊಂದ್ಸತಿ ಒಬ್ಬೊಬ್ಬರಿಗೆ 130/80 ಇಲ್ಲ 90 ಆಗ್ಬೋದು. ಇದನ್ನ ಹೈ ಬಿಪಿ ಅಂತ ಕರೀತಾರೆ. ಇನ್ ಕೆಲವ್ರಿಗೆ 140/90 ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬಾನೇ ಹುಷಾರಾಗಿರ್ಬೇಕು ಈ ತರ ಬಂದ್ರೆ. ಯಾಕೆಂದ್ರೆ ತುಂಬಾ ರಿಸ್ಕ್ ಇದ್ರಲ್ಲಿ ಏನಿರುತ್ತೆ ಅಂದ್ರೆ, ಯಾರು ಇದು ನೋಡ್ಕೊಂಡಿಲ್ವೋ, ಸಪೋಸ್ ಈ ತರ ಶೂಟಪ್ ಆಯ್ತು ಅಂತಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಹಾರ್ಟ್ ಫೇಲ್ಯೂರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ವೀಕ್ಷಕರೇ, ಇದನ್ನ ಸೈಲೆಂಟ್ ಕಿಲ್ಲರ್ ಅಂತಾನು ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇದಾಗಕ್ ಮುಂಚೆ ನಮ್ಗೆ ಗೊತ್ತೇ ಆಗೋದಿಲ್ಲ ಬಿಪಿ ಹೈ ಆಗಿದೆ ಅಂತ. ಮತ್ತೆ ವೀಕ್ಷಕರೇ, ಈ ಬಿಪಿ ಬರೋದಕ್ಕೆ ಕೆಲವು ಕಾರಣಗಳು ಇರುತ್ತೆ. ನೋಡಿ, ಯಾರಿಗಾದ್ರೂ ಇದು ಹೆರಿಡಿಟರಿ ಇದ್ರೆ ಅಂತವ್ರಲ್ಲೂ ನಾವ್ ಇದು ನೋಡ್ಬೋದು. ಆಮೇಲೆ ಕೆಲವ್ರು ಈ ಡಯಾಬಿಟಿಕ್ ಇದ್ರೆ ಅವ್ರಿಗೂ ಒಂದು ಕಾರಣ ಜೊತೆಲೆ ಬಿಪಿ ಕೂಡ ಒಬ್ಬೊಬ್ಬರಿಗೆ ಬಂದ್ಬಿಡತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲೂ ನೀವು ನೋಡಿರ್ಬೋದು, ಬಿಪಿ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ. ಇನ್ ಕೆಲವು ಟೈಮು ಯಾರು ಓವರ್ ವೇಟ್ ಇದಾರೋ ಇಲ್ಲ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಲ್ಲಿ ಕೂಡ ಈ ಬಿಪಿ ಬರೋ ಚಾನ್ಸಸ್ ಇರತ್ತೆ. ಮತ್ತೆ ವೀಕ್ಷಕರೇ, ಈಗ ಬಿಪಿಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಜೊತೆ ಬೇರೆ ಯಾವ್ದೋ ಪ್ರಾಬ್ಲಮ್ಗೂ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗುತ್ತೆ, ಈ ಟ್ಯಾಬ್ಲೆಟ್ಸ್ ನ ಸೈಡ್ ಎಫೆಕ್ಟ್ಸ್ ಇಂದನೂ ಒಂದೊಂದ್ಸತಿ ಈ ಬಿಪಿ ಶೂಟಪ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮೇಯ್ನು ಸ್ಟ್ರೆಸ್. ಈಗಿರೋ ವರ್ಕ್ ಪ್ರೆಷರ್ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ವಯಸ್ಸವರು ಕೂಡ ಬಿಪಿ ಬಂದ್ಬಿಟ್ಟಿದೆ. ಇದಲ್ಲದೆ ಕೆಲವ್ರಿಗೆ ಈ ನ್ಯೂಸ್ ಅಂದ್ರೆ ಸ್ಯಾಡ್ ನ್ಯೂಸ್ ಆಗ್ಲಿ ಹ್ಯಾಪಿ ನ್ಯೂಸ್ ಆಗ್ಲಿ ಅದು ತಗೊಳ್ಳೋ ರೀತಿಲಿ ಕೂಡ ಬಿಪಿ ವೇರಿಯೇಷನ್ ಆಗ್ತಾ ಇರತ್ತೆ. ಈಗ ನೋಡಿ, ಕೆಲವ್ರಿಗೆ ನಾನು ಹೇಳ್ದಂಗೆ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಈ ತರ ಹಾರ್ಟ್ ಅಟ್ಯಾಕ್ ಏನಾದ್ರು ಆದಾಗೆ ಡಾಕ್ಟರ್ ಹತ್ರ ನಾವು ಹೋಗ್ದಾಗ ತಿಳಿಯುತ್ತೆ ಬಿಪಿ ಹೈ ಆಗಿ ಈ ತರ ಆಗಿದೆ ಅಂತ. ಸೊ ಬಟ್ ಕೆಲವ್ರಿಗೆ ಕೆಲವು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಲೈಟ್ ಆಗಿ ಡಿಸಿನೆಸ್ ಇರುತ್ತೆ. ಇನ್ ಕೆಲವ್ರಿಗೆ ಒಂಥರ ತಲೆಭಾರ, ತಲೆನೋವು. ಇನ್ ಕೆಲವ್ರಿಗಂತೂ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ಬೋದು. ಅವ್ರಿಗೆ ಉಸಿರಾಡಕ್ ಒಂಥರ ಏನೋ ಅನ್ಈಸಿಯಾಗಿ ಅನ್ಸ್ತಾ ಇರತ್ತೆ. ಸೊ ನಿಮ್ಗೆ ಈ ತರದ್ ಏನಾದ್ರು ಒಂದು ಸಿಂಪ್ಟಮ್ಸ್ ಕಾಣಿಸ್ತಿದೆ ಅಂದ್ರೆ ನೀವು ಒಂದ್ಸತಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬಹುದು ವೀಕ್ಷಕರೇ. ಈಗ ನಾವು ಯಾರಿಗೆ ಹೈ ಬಿಪಿ ಇದೆಯೋ ಅವ್ರಿಗೆ ನಾವು ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟ್ ನಮ್ಮ ತಮ್ಮ ಮೇಲಿದೆ ನೋಡಿ, ಫಸ್ಟ್ ಜಾಯಿಂಟ್. ಈ ಜಾಯಿಂಟ್ ಮೇಲೇನೆ ನಿಮ್ಗೆ ಪಾಯಿಂಟ್ ಇದೆ ಟುವರ್ಡ್ಸ್ ಇಂಡೆಕ್ಸ್ ಫಿಂಗರ್. ಈ ಪಾಯಿಂಟ್ ಎರಡು ಕೈಲೂ ಇರುತ್ತೆ. ಫಸ್ಟ್ ನಾವ್ ಈ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾನ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಪ್ರತಿದಿನ ಮ್ಯಾಗ್ನೆಟ್ಸ್ ನ ಹಾಕೊಳ್ತಾ ಇರಿ. ಮತ್ತೆ ವೀಕ್ಷಕರೇ, ಇದ್ರ ಜೊತೆ ನೀವು ಸ್ವಲ್ಪ ಫುಡ್ ಅಲ್ಲೂ ವೇರಿಯೇಷನ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಸಾಲ್ಟ್ ಇಂಟೇಕ್ ನಾನು ಕಮ್ಮಿ ಮಾಡ್ಕೋಬೇಕು. ಆದಷ್ಟು ಎಕ್ಸರ್ಸೈಸ್ ನ ದಿನಕ್ಕೊಂದ್ಸತಿ ಇನ್ಕ್ಲೂಡ್ ಮಾಡಬೇಕು. ಆದಷ್ಟು ನೀರ್ನ ಕುಡಿಯೋದನ್ನ ಮರಿಬೇಡಿ. ಇವೆಲ್ಲ ಫಾಲೋ ಮಾಡ್ತಾ ಇದ್ರೆ ಬಿಪಿ ನಿಮ್ಗೆ ಕಂಟ್ರೋಲ್ ಅಲ್ಲಿ ಇರತ್ತೆ. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.